ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೇ 5th ವೆಯ್ಟ್ ಲಾಸ್ ಚಾಲೆಂಜ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ತಪ್ಪದೆ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೆಯ್ಟ್ ಲಾಸ್ ಜರ್ನಿ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಬರೆಯೋದನ್ನು ಮರಿಬೇಡಿ. ಹೀಗೆ ಮಾತಾಡ್ತಾನೆ ಇರ್ತೀವಿ. ಸೊ ಈಗ ಹೋಗಿ ಫುಲ್ ಡೇ ಏನೆಲ್ಲ ಆಯಿತು ಅನ್ನೋ ವಿಡಿಯೋನ ನೋಡ್ಕೊಂಬನ್ನಿ. ಎವ್ರಿ ಡೇ ಹೇಳೋ ಹಾಗೆ 6 ಗಂಟೆಗೆ ಎದ್ದು ನಾನು ಎಕ್ಸಸೈಸ್ನ ಶುರು ಮಾಡಿಕೊಂಡೆ. ಸೊ ಒಂದು ½ ಅವರ್ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಬಾಡಿ ಚೆನ್ನಾಗಿ ಕೂಲಾಗಿ ಮತ್ತು ಫಿಟ್ಟಾಗಿರುತ್ತೆ. ಸೊ ಹಾಗಾಗಿ ಬೆನ್ನು ನೋವಾಗಿರ್ಬೋದು ಅಥವಾ ಸೊಂಟ ನೋವಾಗಿರ್ಬೋದು, ಇದೆಲ್ಲ ನಿವಾರಣೆ ಆಗಬೇಕಂದ್ರೆ ನಮ್ಮ ಬಾಡಿಗೆ ನಾವು ಎಕ್ಸಸೈಸ್ನ ಕೊಡಲೇಬೇಕು. ಸೊ 6 ಗಂಟೆಗೆ ಎದ್ದು ನನ್ನ ಎಕ್ಸಸೈಸ್ನ ಮುಗಿಸ್ಕೊಂಡೆ. ಎಕ್ಸಸೈಸ್ ಮಾಡೋಕ್ಕೂ ಮೊದಲೇ ಬ್ರಷ್ ಮಾಡಿದ ತಕ್ಷಣ ಒಂದು ವಾಮ್ ವಾಟರು ಅಥವಾ ನಾರ್ಮಲ್ ವಾಟರನ್ನು ಕುಡಿಯೋ ಅಭ್ಯಾಸ ಮಾಡ್ಕೊಳ್ಬೇಕು. ನಾನು ಫಸ್ಟ್ ಒಂದು ಲೋಟ ನೀರು ಎದ್ದ ತಕ್ಷಣ ಕುಡಿದು ಒಂದು 10-15 ನಿಮಿಷ, ನೀರು ಕುಡಿದ ತಕ್ಷಣವೇ ನಾವು ಎಕ್ಸಸೈಸ್ನ ಮಾಡಬಾರ್ದು. ಸೊ ಒಂದು 10-15 ನಿಮಿಷ ಗ್ಯಾಪ್ ಕೊಟ್ಟು ಆಮೇಲೆ ನಮ್ಮ ಎಕ್ಸಸೈಸ್ನ ಶುರು ಮಾಡ್ಕೊಳ್ಬೇಕು. ಸೊ ನನಗಂತೂ ತುಂಬ ಖುಷಿ ಕೊಡುತ್ತೆ ಎಕ್ಸಸೈಸ್ ಮಾಡೋದ್ರಿಂದ. ಏನೋ ಒಂಥರ ರಿಲೀಫ್ ಅನಿಸುತ್ತೆ, ಮೈಂಡು ಕೂಡ ಫ್ರೆಶ್ ಆಗಿರುತ್ತೆ. ಸೊ ಈಗ ನನ್ನ ಎಕ್ಸಸೈಸ್ ಮುಗೀತು. ಅದಾದ ನಂತರ ಒಂದು ಡಿಟಾಕ್ಸ್ ವಾಟರ್ ಎವ್ರಿ ಡೇ ಚೇಂಜ್ ಮಾಡ್ಕೋತಾ ಇರ್ತೀನಿ, ಒಂದಿನ ಒಂಥರ. ಸೊ ಈ ಒಂದು ಡಿಟಾಕ್ಸ್ ವಾಟರಲ್ಲಿ ಹಲವಾರು ಬೆನಿಫಿಟ್ ಇದೆ. ಈಗ ನಾನು ಕುಡಿತಾ ಇರುವಂತಹ ಬೀಟ್ರೂಟ್ ಕ್ಯಾರೆಟ್ ಡಿಟಾಕ್ಸ್ ವಾಟರು ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ, ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ. ಸೊ ಇದ್ರ ವಿಡಿಯೋ ಬೇಕಂದರೆ ಸಪ್ರೇಟಾಗಿ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಸೊ ಹೇಗೆ ಮಾಡೋದು ಅಂತ ನೀವು ಹೋಗಿ ಚೆಕ್ ಮಾಡ್ಬೋದು. ನೀವು ಕೂಡ ಅದನ್ನು ಟ್ರೈ ಬೇಕಾದರೆ ಮಾಡ್ಬೋದು. ಈ ಡಿಟಾಕ್ಸ್ ವಾಟರಿಂದ ಹಲವಾರು ಬೆನಿಫಿಟ್ಸ್ ಇದೆ. ಬರೀ ವೆಯ್ಟ್ ಲಾಸ್ಗೆ ಅಷ್ಟೇ ಅಲ್ಲದೆ ಸ್ಕಿನ್ನ ಗ್ಲೋ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನೀವು ಬೇಕಿದ್ರೆ ಟ್ರೈ ಮಾಡಿ. ಈಗ ನಾನು 7 ಗಂಟೆಗೆ ನನ್ನ ಡಿಟಾಕ್ಸ್ ವಾಟರ್ ತೊಗೊಂಡೆ. ಎಕ್ಸಸೈಸ್ ಮಾಡಿದ ತಕ್ಷಣವೂ ಮತ್ತೆ ನಾವು ಅಗೇನ್ ನೀರು ಕುಡಿಬಾರ್ದು, ಸ್ವಲ್ಪ ಗ್ಯಾಪ್ ಕೊಡಬೇಕು. ಒಂದು 10-15 ನಿಮಿಷ ಆದರೂ ಗ್ಯಾಪ್ ಕೊಟ್ಟು ಆಮೇಲೆ ನಾವು ಈ ಡಿಟಾಕ್ಸ್ ವಾಟರ್ನ ಕುಡಿಬೇಕು. ಡಿಟಾಕ್ಸ್ ವಾಟರ್ ಆದ ನಂತರನೇ ಬ್ರೇಕ್ಫಾಸ್ಟ್ಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಏನು ಅಂತ ನೋಡೋಣ. ವಾಂಗಿಬಾತ್ ಮಾಡಿದ್ದೆ, ಸ್ವಲ್ಪ ಸೀಡ್ಸು, ಆರೆಂಜು, ಒಂದು ಹಾಫ್ ಆಮ್ಲೆಟು ಮತ್ತು ಮೊಳಕೆ ಕಟ್ಟಿರುವಂಥ ಹೆಸರು ಕಾಳು. ಸೊ ಇವೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಬೇಕು ನಾವು. ಹೆಸರು ಕಾಳು, ಮೊಳಕೆ ಕಟ್ಟಿರೋದು ಅಥವಾ ಬೇಯಿಸಿರೋ ಕಾಳನ್ನು ತಿನ್ನೋದ್ರಿಂದ ನಮಗೆ ಹಲವಾರು ಥರದ ನ್ಯೂಟ್ರಿಷನ್ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ. ಎಗ್ ಅಂತೂ ಕಂಪಲ್ಸರಿ ಇರಲೇಬೇಕು, 1 ಎಗ್. ಸೊ ನಾನಿಲ್ಲಿ ಆಮ್ಲೆಟ್ ಮಾಡಿರೋದ್ರಿಂದ ಹಾಫ್ ಆಮ್ಲೆಟ್ ಮಾತ್ರ ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿದ್ದು ಸೀಡ್ಸ್, ಫ್ರೈಡ್ ಸೀಡ್ಸ್ ಆಗಿರ್ಬೋದು. ಈ ಥರ ಫುಡ್ಡಲ್ಲಿ ಚೇಂಜಸ್ ಇದ್ದರೆ ನಮಗೆ ಡಯಟ್ ಮಾಡ್ತಿದ್ದೀವಿ ಅಂತ ಅನಿಸಲ್ಲ. ನಮ್ಮ ನಾಲಿಗೆಗೆ ಯಾವುದೇ ರುಚಿ ಕೂಡ ಕಳ್ಕೊಳ್ಳಲ್ಲ. ಡಿಫ್ರೆಂಟಾಗಿ ಟೇಸ್ಟ್ ಮಾಡ್ತಾ ಇರ್ತೀವಿ, ಬಟ್ ಹೆಲ್ದಿ ಫುಡ್ನ ಟೇಸ್ಟ್ ಮಾಡ್ತಾ ಇರ್ತೀವಿ. ಆದಷ್ಟು ಸಕ್ಕರೆ ಮತ್ತು ಜಂಕ್ ಫುಡ್ ಅವಾಯ್ಡ್ ಮಾಡಲೇಬೇಕು. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಅದಾದ ನಂತರ ನಾನು ಬೆಲ್ಲ ಟೀ ಮಾಡ್ಕೊಂಡಿದ್ದೆ. ಸ್ವಲ್ಪ ನನಗೆ ಟೀ ಅಡಿಕ್ಷನ್ನು, ಬೆಳಗ್ಗೆ ಆದರೂ ಬೇಕನ್ಸುತ್ತೆ ಟೀ. ಹಾಗಾಗಿ ಒಂದು ಅರ್ಧ ಲೋಟ ಅಷ್ಟು ಟೀನ ಬೆಲ್ಲ ಟೀ ಮಾಡಿಕೊಂಡು ಕುಡಿದು ಇವತ್ತಿನ ನನ್ನ ಕಂಪ್ಲೀಟ್ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಮತ್ತು ಸ್ಕೂಲಿಗೆ ಹೊರಡಬೇಕು ಇವತ್ತು. ಸ್ಕೂಲಿಗೆ ಹೋಗಿ ಬಂದಾದಮೇಲೆ ಬೇಗ ಬರ್ತೀನಿ. ಹಾಗಾಗಿ ಲಂಚ್ ಕೂಡ ಮಧ್ಯಾಹ್ನಕ್ಕೆ ತಿನ್ನೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಬ್ರೇಕ್ಫಾಸ್ಟ್ ಆದ ನಂತರ ಇವತ್ತು ಹಾಫ್ ಡೇ ಸ್ಕೂಲ್ ಇರೋದ್ರಿಂದ ಲಂಚ್ ಮನೆಗೆ ಬರ್ತೀನಿ. ಲಂಚ್ನ ಮನೆಯಲ್ಲೇ ಮಾಡ್ಕೊಳ್ತೀನಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ತಿಂದಾದಮೇಲೆ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ವಾಕ್ ಕೂಡ ಮಾಡಿದೆ. ವಾಕ್ ಮಾಡಲೇಬೇಕು, ಕಂಪಲ್ಸರಿ ನೀವು ವಾಕ್ ಮಾಡಬೇಕು. ಯಾವುದೇ ಮೀಲ್ ತೊಗೊಂಡಾದ್ಮೇಲೆ ವಾಕ್ ಮಾಡೋದು ಕಂಪಲ್ಸರಿಯಾಗಿ ಇರಬೇಕು. 10 ನಿಮಿಷ ಆದರೂ ವಾಕ್ ಮಾಡಿ. ವೆಯ್ಟ್ ಎಷ್ಟು ರೆಡ್ಯೂಸ್ ಆಗುತ್ತೆ ಅನ್ನೋದಕ್ಕಿಂತ ನಿಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಇದೆ. ಈ ಡಯಟ್ ಶುರು ಮಾಡಿದಾಗ ವಾಕಿಂಗು, ಎಕ್ಸಸೈಸು, ವರ್ಕೌಟು ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ಯಾವುದನ್ನು ಸ್ಕಿಪ್ ಮಾಡಬೇಡಿ. ನೀವು ಒಂಥರ ಹೆಲ್ದಿ ಲೈಫ್ ಸ್ಟೈಲ್ ಶುರು ಆಗುತ್ತೆ. ನೀವು ಸ್ಟಾರ್ಟ್ ಮಾಡಿ. ನೀವು ಕೂಡ ದಪ್ಪ ಇರೋರು ಮಾತ್ರ ಮಾಡಬೇಕಂತಲ್ಲ, ಈ ಥರದ್ದು ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ನೀವು ಯಾರು ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು. ಕೆಲವರು ವೆಯ್ಟ್ ಗೇನ್ಗೋಸ್ಕರ ಮಾಡ್ತಾರೆ, ಕೆಲವರು ವೆಯ್ಟ್ ಲಾಸ್ಗೋಸ್ಕರ ಮಾಡ್ತಾರೆ, ಕೆಲವರು ಹೆಲ್ದಿ ಆಗಿರೋದಕ್ಕೋಸ್ಕರ ಮಾಡ್ತಾರೆ. ಸೊ ನಿಮಗೆ 3 ಬೆನಿಫಿಟ್ಸ್ ಇದರಲ್ಲಿ ಸಿಗುತ್ತೆ. ವೆಯ್ಟ್ ಲಾಸ್ ಆಗೋರು ವೆಯ್ಟ್ ಲಾಸ್ ಮಾಡ್ಬೋದು, ವೆಯ್ಟ್ ಗೇನ್ ಮಾಡ್ಕೊಳ್ಳೋರು ವೆಯ್ಟ್ ಗೇನ್ ಮಾಡ್ಕೊಳ್ಬೋದು, ಅಥವಾ ಹೆಲ್ದಿ ಆಗಿರ್ಬೇಕಪ್ಪ, ನಮಗೆ ವೆಯ್ಟ್ ಗೇನು ಬೇಡ, ಲಾಸ್ ಬೇಡ, ನಾವು ಇದ್ದಂಗೆ ಇರಬೇಕು, ನಮ್ಮ
ಹೆಲ್ತ್ಗೆ ಒಳ್ಳೆಯದಾಗಬೇಕು ಅನ್ನೋರು ಕೂಡ ಈ ಥರದ ಒಂದು ಫುಡ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಿಮಗೆ ಖಂಡಿತ ಒಂದು ಹೆಲ್ತ್ಗೆ ಒಳ್ಳೆ ಬೆನಿಫಿಟ್ ಬರ್ತಾ ಹೋಗುತ್ತೆ. ಸ್ಕಿನ್ನಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ನಾವು ತಗೊಳ್ಳೋಂಥ ಫುಡ್ಡಲ್ಲಿ ಆ ಥರದ ಒಂದು ಪ್ರೋಟೀನ್ ಇರುತ್ತೆ, ವಿಟಮಿನ್ಸ್ಗಳಿರುತ್ತೆ, ಫೈಬರ್ ಇರುತ್ತೆ. ಮತ್ತು ನೀವು ಡಿಟಾಕ್ಸ್ ವಾಟರ್ ಕುಡಿಯೋದ್ರಿಂದ ನಿಮ್ಮ ಮೆಟಬಾಲಿಸಮ್ ಕೂಡ ಸರಿ ಹೋಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಸೊ ನಿಮ್ಮ ಬಾಡಿನ ಇನ್ಸುಲೆನ್ಸ್ ಆಗಿ ಇಡಲಿಕ್ಕೆ ಈ ಒಂದು ಡಯಟ್ ಪ್ಲಾನಿಂಗ್ ಸೂಪರ್ ಆಗಿರುತ್ತೆ. ಫುಡ್ ಬಿಟ್ಟು ಡಯಟ್ ಮಾಡೋದಕ್ಕಿಂತ ಫುಡ್ ತಗೊಳ್ತಾ ನಾವು ಯಾವ ಥರದ ಫುಡ್ಡನ್ನು ತಗೊಂಡು ನಾವು ಹೆಲ್ದಿಯಾಗಿರ್ಬೋದು, ಅಥವಾ ನಮ್ಮಲ್ಲಿರುವಂತಹ ಯಾವುದಾದ್ರೂ ಒಂದು ಬೇಡದೇ ಇರೋ ಅಂಶ ಇದ್ದರೆ ಅದನ್ನು ಹೇಗೆ ಹೊರ ಹಾಕೋದು ಅನ್ನೋದು ಕೂಡ ನಮಗೆ ಈ ಡಯಟ್ ಪ್ಲಾನಲ್ಲಿ ಸಿಗುತ್ತೆ. ಸೊ ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಇದೊಂದು ಹೆಲ್ದಿ ಲೈಫ್ ಸ್ಟೈಲ್. ನಾನು ಈ 30 ಡೇಸ್ ಮುಗಿದ ಮೇಲೆ ಐ ಎಕ್ಸೆಪ್ಟ್ ಮತ್ತೆ ನಾನು 100 ಡೇಸ್ ಚಾಲೆಂಜ್ನ ತಗೊಳ್ಳೋಣ. ಯಾಕೆ ಇದೇ ಚಾಲೆಂಜ್ನ ತಗೊಳ್ತಾ ಇದ್ದೀನಿ ಅಂದರೆ, 1 ವರ್ಷ ಈ ಜರ್ನಿ ಹೋಗ್ಬಿಟ್ರೆ ನಮ್ಗೆ ಈ ಫುಡ್ಗೆ ಅಡ್ಜಸ್ಟ್ ಆಗ್ತಾ ಹೋಗ್ತೀವಿ. ಈ ಫುಡ್ ನಮಗೊಂಥರ ಹ್ಯಾಬಿಟ್ ಥರ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಚಾಲೆಂಜ್ ರೀತಿಯಲ್ಲಾದರೂ ಇದನ್ನು ಮಾಡಿ 1 ಇಯರ್ ಕಂಪ್ಲೀಟಾಗಿ ನನ್ನ ಒಂದು ಈ ಥರದ ಒಂದು ಫುಡ್ ಜರ್ನಿನ ಸ್ಟಾರ್ಟ್ ಮಾಡೋಣ. ಆಮೇಲೆ ಅದೊಂಥರ ಅಡಿಕ್ಷನ್ ಆಗುತ್ತೆ. ಈ ಥರ ಫುಡ್ನೇ ತಿನ್ನಬೇಕು ಅನ್ನೋ ಒಂದು ಅಡಿಕ್ಷನ್ ಶುರು ಆಗುತ್ತೆ. ಸೊ ಹಾಗಾಗಿ ಈ 30 ದಿನ ಮುಗಿದ ಮೇಲೆ ನಾನು ನೆಕ್ಸ್ಟ್ 100 ಡೇಸ್ ಚಾಲೆಂಜ್ ಕೂಡ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಇನ್ನಷ್ಟು ಸ್ಟ್ರಾಂಗಾಗಿ ಮಾಡಬೇಕು, ಇನ್ನಷ್ಟು ಸೀರಿಯಸ್ ಆಗಿ ಆ ಚಾಲೆಂಜ್ನ ಮಾಡಿ ನನಗೇನಿಲ್ಲ ಒಂದು 55-60 kg ಬರಬೇಕು. ನಾನು 82 ಇದ್ದೀನಿ. ಸೊ 50 ಕಷ್ಟ, 50 ಬರೋದು ಕಷ್ಟ. ತೀರಾ ಅಷ್ಟೇನು ಕಮ್ಮಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. 82 ಅಂದರೆ ನಾನು 122 kgನ ನಾನು ಲಾಸ್ ಮಾಡಲೇಬೇಕು, ಬರ್ನ್ ಮಾಡಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ. 82 ಇಂದ ನಾನು 60ಗೆ ಬಂದರೆ ಸಾಕು. 60ಗಿಂತ ಏನು ನಾನು ವೆಯ್ಟ್ನ ರಿಡ್ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ 60ಗೆ ಬಂದರೆ ನನ್ನ ಏಜ್ಗೂ ನನ್ನ ವೆಯ್ಟ್ಗೂ ಸರಿ ಹೋಗುತ್ತೆ ಅವಾಗ. ಸೊ 60 ನನ್ನ ಟಾರ್ಗೆಟ್ ಇರೋದು. 82 ಇಂದ 60 kgಗೆ ನನ್ನ ಒಂದು ಟ್ರಾನ್ಸ್ಫಾರ್ಮೇಷನ್ ಬರಬೇಕನ್ನೋ ಒಂದು ಆಸೆಯಿಂದ ತುಂಬಾ ಎಫರ್ಟ್ ಹಾಕಿ ಮಾಡ್ತಾಯಿದ್ದೀನಿ. ನೋಡೋಣ, ಶ್ರದ್ಧೆಯಿಂದ ಮಾಡಿದರೆ ಅಥವಾ ನಾವು ಎಫರ್ಟ್ ಹಾಕಿ ಮಾಡಿದರೆ ಖಂಡಿತ ಸಕ್ಸಸ್ ಸಿಗುತ್ತೆ. ಶ್ರದ್ಧೆಯಿಂದ ಮಾಡಿದರೆ, ಎಫರ್ಟ್ ಹಾಕಿ ಮಾಡಿದರೆ ಖಂಡಿತ ಸಕ್ಸಸ್ ಸಿಗುತ್ತೆ. ಯಾವುದು ಅಷ್ಟು ಸುಲಭವಾಗಿ ಯಾವುದೂ ಸಿಗಲ್ಲ, ಈಸಿಯಾಗಿ ಯಾವುದೂ ಕೂಡ ಆಗಲ್ಲ. ನಾವು ಕಷ್ಟಪಡಲೇಬೇಕು, ನಾವು ಅದಕ್ಕೆ ಎಫರ್ಟ್ ಹಾಕಲೇಬೇಕು. ಎಫರ್ಟ್ ಹಾಕಿದಾಗ ಖಂಡಿತ ನಮ್ಗೆ ಸಕ್ಸಸ್ ಅಥವಾ ಪ್ರತಿಫಲ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ. ಓಕೆ, ಈಗ ಸ್ಕೂಲ್ಗೆ ಹೊರಡೋ ಸಮಯ. ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ನಾನು ಲಂಚ್ ಟೈಮ್ಗೆ ಮತ್ತೆ ಮನೇಲೇ ಸಿಗ್ತೀನಿ. ಏನಾದರೂ ಡೌಟ್ಸ್ಗಳಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೀರಿ, ನಾನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಸ್ಕೂಲಿಂದ ಮನೆಗೆ ಬರಬೇಕಾದ್ರೆ ಹನುಮ ಜಯಂತಿ ಅಲ್ವಾ. ಸೊ ಹನುಮ ಜಯಂತಿಗೆ ಹನುಮಂತನಿಗೆ ಪ್ರಸಾದವನ್ನು ಮಾಡಿದರು, ಪಾನಕ, ಮಜ್ಜಿಗೆ, ಕೋಸಂಬರಿ. ಸೊ ನೋಡಿ, ಯಾರಿಗುಂಟು ಯಾರಿಗಿಲ್ಲ. ಮನೆಗೆ ಬಂದು ಊಟ ಮಾಡಬೇಕನ್ನೋ ಅಷ್ಟರಲ್ಲೇ ನಾನು ಬರ್ತಾ ಇರಬೇಕಾದ್ರೆ ನಮ್ಮ ಮನೆ ಹತ್ರನೇ ಒಂದು ಈ ಥರದ ಒಂದು ವ್ಯವಸ್ಥೆ ಮಾಡಿದರು. ಹಾಗಾಗಿ ನಾನು ಕೂಡ ನಾನು ಎಲ್ಲೇ ಇದ್ದರೂ ಹೋಗಿ ತಗೊಂಬರ್ತೀನಿ ಪ್ರಸಾದನ ಮಿಸ್ ಮಾಡ್ಕೊಳ್ಳಲ್ಲ. ಸೊ ಮಜ್ಜಿಗೆ, ಪಾನಕ, ಕೋಸಂಬರಿ ಇದೇ ನನಗೆ ಒಂಥರ ಮಧ್ಯಾಹ್ನದ ಲಂಚ್ಗೆ ಸಾಕು ಅನ್ನಿಸ್ತು. ಹಾಗಾಗಿ ಬೇರೆ ಏನೂ ತಿನ್ನೋಕ್ಕೆ ಹೋಗಲಿಲ್ಲ. ಒಂದು ಬೌಲಷ್ಟು ಕೋಸಂಬರಿ, 1 ಲೋಟ ಪಾನಕ, 1 ಲೋಟ ಮಜ್ಜಿಗೆಯನ್ನು ಕುಡಿದು ನನ್ನ ಒಂದು ಮಧ್ಯಾಹ್ನದ ಊಟವನ್ನು ಇಷ್ಟರಲ್ಲೇ ನಾನು ಮುಗಿಸ್ಕೊಂಡೆ. ಕೋಸಂಬರಿಯಲ್ಲಿ ಸಾಕಷ್ಟು ನ್ಯೂಟ್ರಿಯನ್ಸ್, ಪ್ರೋಟೀನ್ಸ್ ಸಿಗುತ್ತೆ ನಮಗೆ. ಹೆಸರುಬೇಳೆ ಆಗಿರ್ಬೋದು, ಮತ್ತು ಕುಕ್ಕುಂಬರ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಈ ಥರದ ಹಲವಾರು ಒಂದು ತರಕಾರಿಗಳನ್ನು ಸೇರಿಸಿರ್ತಾರೆ. ಸೊ ಹಾಗಾಗಿ ಸಾಕಷ್ಟು ನ್ಯೂಟ್ರಿಷನ್ಸ್, ಪ್ರೋಟೀನ್ ಇದರಲ್ಲಿ ಸಿಗುತ್ತೆ. ಅದೇ ಒಂಥರ ಫುಲ್ ಆಫ್ ಸ್ಟಮಕ್ ಥರ ಅನ್ನಿಸ್ತು. ಹಾಗಾಗಿ ನಾನು ಬೇರೆ ಯಾವುದೇ ಫುಡ್ನ ತಗೊಳ್ಳಿಲ್ಲ. ಇಷ್ಟರಲ್ಲೇ ಒಂದು ನನ್ನ ಲಂಚನ್ನು ಮುಗಿಸ್ಕೊಂಡೆ. ಸಂಜೆ ಸ್ನ್ಯಾಕ್ಸ್ಗೆ 5 ಗಂಟೆಗೆ ದಿಸ್ ಈಸ್ ಮೈ ಮೋಸ್ಟ್ ಫೇವ್ರೇಟ್ ಕಡಲೆಪುರಿ ಒಗ್ಗರಣೆ. ಸೊ ಇದು ರಾಜಾ ಭಡಂಗ್ ಅಂತ ಕರೀತಾರೆ, ಮಹಾರಾಷ್ಟ್ರ ಸ್ಪೆಷಲ್. ಇದು ತಗೊಂಬಂದಿದ್ರು. ಸ್ವಲ್ಪ ಕ್ರೇವಿಂಗ್ ತಡ್ಕೊಳಕ್ಕಾಗದೆ ಸ್ವಲ್ಪ ಕಡಲೆಪುರಿ ಕೂಡ ತಿಂದ್ಕೊಂಡೆ. ಇದನ್ನು ಸ್ನ್ಯಾಕ್ಸ್ ಟೈಮ್ಗೆ ತಿಂದು ಆಮೇಲೆ ನನ್ನ ಒಂದು ಡಿನ್ನರ್ ಈ ಥರ ಇತ್ತು. ಮೊಳಕೆ ಕಾಳು ಪಲ್ಯ ಆ್ಯಂಡ್ ಜೋಳದ ರೊಟ್ಟಿ, ಸಲಾಡ್ ತಗೊಂಡು ನನ್ನ ಒಂದು ಊಟವನ್ನು ಕೂಡ ಮುಗಿಸ್ಕೊಂಡೆ. ಆದಷ್ಟು ಊಟವನ್ನು ಬೇಗ ಮಾಡ್ಕೊಳ್ಬೇಕು. ಸ್ವಲ್ಪ ಗ್ಯಾಪ್ ಸಿಗಬೇಕು ನಮಗೆ ಮಲಗೋಕ್ಕೂ ಮುಂಚೆ, ಇಲ್ಲಾಂದರೆ ಫುಡ್ ಡೈಜೆಷನ್ ಆಗೋಲ್ಲ. ರೈಸ್ ಐಟಮನ್ನು ಬಿಟ್ಟು ಇನ್ನು ಚಪಾತಿ ಅಥವಾ ಗಂಜಿ ಆಗಿರ್ಬೋದು, ಸೂಪ್ಗಳಾಗಿರ್ಬೋದು, ಜೋಳದ ರೊಟ್ಟಿ ಆಗಿರ್ಬೋದು, ಈ ಥರದನ್ನ ನಾವು ತಗೊಳ್ಬೇಕು. ನಿನ್ನೆ ಜೋಳದ ರೊಟ್ಟಿ ಆಚೆನೇ ತರಿಸ್ಕೊಂಡೆ. ಪಲ್ಯ ಎಲ್ಲ ಮಾಡಿ ಇಟ್ಟು
ಇನ್ನೇನು ರೊಟ್ಟಿನೋ ಚಪಾತಿನೋ ಮಾಡ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಸಿಂಕಲ್ಲಿ ಲೋಟ ಬೀಳಿಸ್ಬಿಟ್ಟು ಗಾಜಿನ ಲೋಟ ಬೀಳಿಸಿ ಕೈ ಬೇರೆ ಕುಯ್ಕೊಂಡ್ಬಿಟ್ಟೆ. ಸೊ ಹಂಗಾಗಿ ಕೆಲಸ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ನಾನೇನು ರೊಟ್ಟಿ ಮನೇಲಿ ಪ್ರಿಪೇರ್ ಮಾಡಲಿಲ್ಲ. ಆಚೆಯಿಂದ ಜೋಳದ ರೊಟ್ಟಿ ತರಿಸ್ಕೊಂಡು ಮನೇಲಿ ಮಾಡಿರುವಂಥ ಪಲ್ಯ ಸಲಾಡ್ ಜೊತೆಗೆ ನಾನು ರಾತ್ರಿ ಊಟವನ್ನು ಮುಗಿಸ್ಕೊಂಡೆ. ಸೊ 1 ನಿಮಿಷದಲ್ಲಿ ಏನು ಬೇಕಾದರೂ ಆಗ್ತಾ ಇರುತ್ತೆ. ಸೊ ತುಂಬ ಕೇರ್ಫುಲ್ಲಾಗಿರಬೇಕು ನಾವು ಕೆಲಸ ಮಾಡೋವಾಗಾಗಿರ್ಬೋದು, ಇನ್ಯಾವುದೋ ಕ್ಷಣದಲ್ಲಿ ನೋಡಿ ಬೇಗ ಬೇಗ ಕೆಲಸ ಮುಗಿಸಿ ಹೇರ್ ಆಯಿಲೆಲ್ಲ ಸ್ವಲ್ಪ ಆರ್ಡ್ರಸ್ ಇತ್ತು, ಅದೆಲ್ಲ ಹೇರ್ ಆಯಿಲ್ ಪ್ರಿಪೇರ್ ಮಾಡಬೇಕಂತ ಅರ್ಜೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸಡನ್ನಾಗಿ ಗ್ಲಾಸ್ ಲೋಟ ಬಿದ್ದು ಕೈ ಸ್ವಲ್ಪ ಗಾಯ ಆಗೋಯಿತು. ಈ ಥರ ಏನೋ ಒಂದು ಸಣ್ಣದು ನಮ್ಮ ಟೈಮ್ ಸರಿ ಇಲ್ಲ ಅಂದಾಗ ಏನೋ ಒಂದು ಸಣ್ಣದು ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಹುಷಾರದಿಂದ ತಾಳ್ಮೆಯಿಂದ ನಾವು ಕೆಲಸಗಳನ್ನು ಮಾಡಬೇಕು. ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ಎಡ್ವರ್ಟ್ ಮಾಡ್ಕೊಂಡಿರೋದು. ಇದಾದ ನಂತರ ಊಟ ಮುಗೀತೀಗ ನನಗೆ 8 ಗಂಟೆಗೆ ಊಟ ಮುಗಿಸ್ಕೊಂಡೆ. ಅದಾದಮೇಲೆ ಆ್ಯಸ್ ಯೂಶುವಲ್ ವೆಯ್ಟ್ ಲಾಸ್ ಡ್ರಿಂಕ್ ಮಲಗಬೇಕಾದ್ರೆ 5 ಮಿನಿಟ್ಸ್ ಬಿಫೋರ್ ನಾನು ವೆಯ್ಟ್ ಲಾಸ್ ಡ್ರಿಂಕನ್ನು ತಗೊಂಡು ಒಂದು ನನ್ನ ಒಳ್ಳೆ ಸ್ಲೀಪ್ ವೆಲ್ ನಿದ್ದೆಯನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ನಡುವೆ ಒಳ್ಳೆ ನಿದ್ದೆ ಆಗ್ತಾಯಿದೆ. ಸೊ ಒಂಥರ ಹೆಲ್ದಿ ಲೈಫ್ ಸ್ಟೈಲ್ ಹೋಗ್ತಾಯಿದೆ. ಎಕ್ಸಸೈಸ್ ಮಾಡೋದ್ರಿಂದ ಅಥವಾ ವಾಕ್ ಮಾಡೋದ್ರಿಂದ, ಇದೆಲ್ಲ ಮಾಡೋದ್ರಿಂದ ನಮ್ಮ ಬಾಡಿ ಸುಸ್ತಾಗುತ್ತೆ. ಮಲಗಿದ ತಕ್ಷಣ ಒಂದು ಒಳ್ಳೆ ನಿದ್ದೆ ಕೂಡ ಬರುತ್ತೆ. ನಿದ್ದೆ, ಊಟದ ಶೈಲಿ ಇವೆಲ್ಲ ಕರೆಕ್ಟಾಗಿದ್ದರೆ ನಮ್ಗೆ ಯಾವುದೇ ರೀತಿ ಅನಾರೋಗ್ಯಗಳು ಆಗೋದಿಲ್ಲ ಆ್ಯಂಡ್ ಫಿಟ್ ಆ್ಯಂಡ್ ಫೈನ್ ಆಗಿ ಇರ್ತೀವಿ. ನನ್ನ ವೆಯ್ಟ್ ಲಾಸ್ ಡ್ರಿಂಕ್ನ ಮುಗಿಸ್ಕೊಂಡು ಇವತ್ತಿನ ಒಂದು ವೆಯ್ಟ್ ಲಾಸ್ ಡೇ 5th ಚಾಲೆಂಜನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಡೇ 5th ವೆಯ್ಟ್ ಲಾಸ್ ಚಾಲೆಂಜ್ ವಿಡಿಯೋನ ನೀವು ನೋಡಿದ್ದೀರಾ, ಇಷ್ಟಪಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಪ್ಲೀಸ್ ಇನ್ನೂ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ, ಮೋಟಿವೇಶನ್ ಆಗುತ್ತೆ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ಜ್ಯುವೆಲ್ಸ್ಗಳನ್ನು ಹಾಕ್ತಾಯಿದ್ದೀನಿ. ಸೊ ಆ ಜ್ಯುವೆಲ್ಸ್ ಯಾರಿಗಾದರೂ ಬೇಕಿದ್ದರೆ ಸೊ ಅವರ ಕಾಂಟ್ಯಾಕ್ಟ್ ಕೊಡ್ತೀನಿ ನಿಮಗೆ. ನೀವು ನನಗೆ ಕಮೆಂಟ್ ಮಾಡಿದರೆ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತೀನಿ. ಯಾವ ಜ್ಯುವೆಲ್ಸು ಏನು ಅಂಥೇಳಿ ನಾನು ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ತುಂಬಾ ಚೆನ್ನಾಗಿರೋದು ಕಲೆಕ್ಷನ್ಸ್ ಇದೆ ಅವ್ರ ಹತ್ರ. ನಾನು ಕೂಡ ಬೈ ಮಾಡಿದ್ದೀನಿ. ಚೆನ್ನಾಗಿದೆ. ಡೆಲಿವರಿ ಕೊಡೋದಾಗಿರ್ಬೋದು, ತುಂಬ ನೀಟ್ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಆನ್ಲೈನ್ ಆರ್ಡ್ರ್ ಕೂಡ ಮಾಡ್ಬೋದು ನೀವು. ಸೊ ನಾನು ಹಾಕಿರುವಂಥ ಜ್ಯುವೆಲ್ಸ್ ಕಲೆಕ್ಷನ್ಸ್ ಬೇಕಿದ್ರೆ ನನಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ನೀವೊಂದು ಕಮೆಂಟ್ ಹಾಕಿದರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಮತ್ತೆ ನಾನು ನೆಕ್ಸ್ಟ್ ವೆಯ್ಟ್ ಲಾಸ್ 6th ಡೇ ಚಾಲೆಂಜಲ್ಲಿ ಅಲ್ಲಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.